ಸುಜಾತಾ ಭಟ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ನಿವಾಸಲ್ಲಿ ಎಷ್ಟು ಸಮಯ ಇದ್ರು ಮತ್ತೆ ಯಾವಾಗ ಅವ್ರನ್ನ ಕಳಿಸ್ಕೊಟ್ರಿ? ಅಂದ್ರೆ ಈ ಎಲ್ಲ ಸತ್ಯಾಂಶ ಗೊತ್ತಾದ್ಮೇಲೆ ಅವರನ್ನು ಅವರಷ್ಟಕ್ಕೆ ಬಿಟ್ಬಿಟ್ರೆ ಹೇಗೆ ಅಂತ ಹೇಳಿ? ಇಲ್ಲ ಸರ್, ಸ್ಟಾರ್ಟಿಂಗ್ ಬಂದು ದೂರು ಕೊಟ್ಟ ನಂತರ ಒಂದು ವಾರ ಇದ್ರಂತ ಕಾಣಿಸ್ದೆ. ಆ ನಂತರ ಇವ್ರು ಹೋದ್ರು ಬೆಂಗಳೂರಿಗೆ. ತಿರ್ಗಾ SIT ಅವರನ್ನು ಕರಿತೀವಿ ಏನೋ ಒಂದಕ್ಕೆ ತಿರ್ಗಾ ಬಂದರು. ಅವರಾಗೆ ಬಂದಿರೋದು, ಕರೆದಲ್ಲ, ಅವರಾಗೆ ಬಂದರು. ಆ ನಂತರ ಬರಲು ನಮಗಿದೆಲ್ಲ ಗೊತ್ತಿದೆ. ಅಷ್ಟೊತ್ತಿಗೆ ನಮಗೆ ಗೊತ್ತಿದೆ ಮಾಧ್ಯಮ ಮುಖಾಂತರ ಇವರು ಸುಳ್ಳು ಹೇಳ್ತಾ ಇದ್ದಾರೆ, ನಮಗೊಂದು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಕೇಳಿದ್ರೆ ಗದರಿಸ್ತಾ ಇರ್ತಾರೆ. ಅಲ್ಲ ನಾನು ಕೇಳಿದೆ, ಮೇಡಮ್ ಇವಾಗ ಮಾಧ್ಯಮದಲ್ಲಿ ಬರ್ತಾ ಇದೆ, ನಿಮ್ಮ ಮಗಳು ಮಂಗಳೂರಲ್ಲಿ ಎಜುಕೇಷನ್ ಮಾಡ್ರಿ ಅಂತ ಹೇಳ್ತಾರೆ 7ನೇ ಕ್ಲಾಸ್ವರೆಗೆ. ಒಂದು ವಿಷಯ ಮಾಡಿ ನಮಗೆ ಹೋಗೋಣ, ನಾನು ಬರ್ತೀನಿ, ಆ ಸ್ಕೂಲ್ಗೆ ಹೋಗಿ ವಿಚಾರಣೆ ಮಾಡೋಣ, ಕೇಳೋಣ ಅಂತೇಳಿ. ಇಲ್ಲ ಬೆಂಗಳೂರಲ್ಲಿ ಫೋಟೋ ಇದೆ, ನಾನು ಅಲ್ಲಿ ಕೊಡ್ತೀನಿ ಅನ್ನೋದು. ಹೋಗಿ ಸರ್ ಯಾವುದೋ ಫೋಟೋ ತೆಗೆದುಕೊಟ್ಟು, ಅದು ಯಾರಿಗೂ ಗೊತ್ತಿಲ್ಲ ಸರ್, ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು. ಈ ರೀತಿ ಆ ನಂತರ ನಾವು ಅಣ್ಣನಿಗೆ ಹೇಳಿದ್ವಿ, ಅಣ್ಣ ಬೇಡಲ್ಲ, ಯಾರಿಗೂ ಉಪಕಾರ ಮಾಡೋ ಕೆಲಸ ಬೇಡ ನನಗೆ, ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ, ತಲೆನೇ ಕೆಡಿಸಬೇಡಿ, ಅವ್ರು ಏನು ಬೇಕಾದ್ರೂ ಮಾಡಲಿ, ಬಿಟ್ಟಾಕಿ ಅಂದ್ರೆ ನಾವು ಬಿಟ್ಬಿಟ್ಟಿದ್ದೀವಿ ಸರ್. ಅವ್ರ ಅಷ್ಟೇ ಹೋಗಿದ್ದಾರೆ, ಇವಾಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಮೊನ್ನೆ ಸ್ವಿಚ್ ಆಫ್ ಬರ್ತಾ ಇದೆ. ಮತ್ತು ನಾನು ವಿಜಿಗೆ ಹೇಳಿದೆ, ಮತ್ತು ಕೆಲವೊಂದು ಮಾಧ್ಯಮವ್ರಿಗೆ ಹೇಳಿದೆ, ಮಾಧ್ಯಮ ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ, ನಾ ಯಾವ ರೀತಿಯಲ್ಲಿ ಸುಜಾತಾ ಮೇಡಮ್ ಅವ್ರ ಪರಿಚಯ ಆಗಿರೋದು, ಅವ್ರು ಹೋಗಿ ಎಲ್ಲ ವಿಷಯವನ್ನು ತಿಳಿಸಿ ಜನರಿಗೆ ತಿಳಿಸಿ ಅಂತ ವಿಜಯವರಿಗೆ ಹೇಳಿದ್ದೀನಿ. ಇನ್ನೊಂದು ಮಾಧ್ಯಮವರು ಹೋಗಿದ್ದಾರೆ ಅವರೊಟ್ಟಿಗೆ, ಅವ್ರು ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಇದು ಘಟನೆ ಸರ್. ಬೆಂಗಳೂರು ಹೋಗಿ 3-4 ದಿವಸ ಆಗ್ತಾ ಬಂತು, ಮತ್ತೇನಾದ್ರು ಸಂಪರ್ಕ ಮಾಡಿದಾರೆ ತಮ್ಮನ್ನು ಅಂತ? ಇಲ್ಲ, ಸಂಪರ್ಕ ಮಾಡಿದ್ರು ಇಲ್ಲ. ಅದು SIT ಆಯಿತು, ಅವರಾಯಿತು. ನಾವು ಸುಮ್ಮನೆ ಅದಕ್ಕೆಲ್ಲ ಕೈ ಹಾಕೋ ವಿಷಯ ಅಲ್ಲ ಸರ್. ನಾವು ಸತ್ಯಪರ ನ್ಯಾಯಪರ ಇವತ್ತಿಗೂ ಅದೇ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅದರಿಂದ ಇದೀವಿ ಹೊರತು ನಾವು ಇಂಥ ಕೆಲಸಕ್ಕೆ ಕೈ ಹಾಕಲ್ಲ ಸರ್. ಸುಜಾತಾ ಭಟ್ ಹೇಳಿರೋ ಸತ್ಯಾಂಶ SIT ಅವರು ತನಿಖೆ ಮಾಡಲಿ ಅಂತ ತಾವು ಹೇಳ್ತೀವಿ. SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲೇಬೇಕು, ಜನಕ್ಕೆ ಗೊತ್ತಾಗಲೇಬೇಕು. ನಾವು ಇವತ್ತು ತುಂಬ ಜನ ಫೋನ್ ಮಾಡಿ, ಜನ ಸೌಜನ್ಯ ಹೋರಾಟ ಹಿಂದೆ ಬಂತು, ತುಂಬ ಕಷ್ಟ ಆಗ್ತಾ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ವಿ ಸರ್. ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಸತ್ಯ ದಾರಿ ಬಿಟ್ಟು ಹೋಗಿಲ್ಲ. ಅದು ಹಿನ್ನೆಲೆ ಆಗಬೇಕಾದ್ರೆ ಮಾಧ್ಯಮ ಮುಖಾಂತರ ಹಿನ್ನೆಲೆ, ಅದು ಸತ್ಯದ ಪರವಾಗಿ ಹಿನ್ನೆಲೆ ಆಗಿಲ್ಲ. ಯಾಕಂತ ನಾವಲ್ಲಿ ಸುಳ್ಳು ಹೇಳಿಲ್ಲ, ಯಾರು ತೇಜೋವಧೆ ಮಾಡಿಲ್ಲ, ದೇವಸ್ಥಾನ ತೇಜೋವಧೆ ಮಾಡಿಲ್ಲ. ಸತ್ಯಕ್ಕೊಂದು ಅನ್ನ ಹಾಕಿದ್ದಾರೆ ಮಹೇಶನ್, ಅದು ಯಾರಿಗೂ ಅನ್ನ ಹಾಕ್ತಾರೆ, ಯಾರು ಬಂದರೂ ಅನ್ನ ಹಾಕ್ತಾರೆ. ಆ ಅನ್ನ ಹಾಕಿದ್ದಾರೆ. ಮತ್ತು ಅವ್ರದ್ದೇನಂತೇಳಿ ಆ ಒಂದು ನೋವು ನನಗೂ ಬರುತ್ತೆ ಕೆಲವೊಂದು ಸರಿ. ಆ ಒಂದು ಏನಂತೇಳಿ ಆ ಹೆಣ್ಣು ಮಕ್ಕಳ ವಿಷಯ ಬಂದರೆ ಒಟ್ಟು ನನಗೆ ಗೊತ್ತಾಗಲ್ಲ, ಮಾತಾಡೋದು ಜೋರಾಗಿರುತ್ತೆ. ಅಂದರೆ ಅಷ್ಟು ನೋವಿದೆ ಸರ್. ಒಂದು ತನ್ನ ಮಗಳಿಗೆ ಇದೇ ಪರಿಸ್ಥಿತಿ ಆಗೋದು ತನ್ನಷ್ಟು ಒಂದು ನಿಮಿಷ ಕೂತು ಆಲೋಚನೆ ಮಾಡಿದರೆ ಆ ನೋವು ಗೊತ್ತಾಗುತ್ತೆ. ಅವರು ಅಷ್ಟೇ ಆಗಿರೋದು, ನೊಂದು ಲಾಸ್ಟ್ ಮಾತಾಡ್ತಾ ಇರೋದು. ಅದು ನಾವು ಹೇಳ್ತಾ ಇದ್ದೀವಿ, ಬೇಡ ನಮ್ಗೆ ಇನ್ನು ಯಾರಿಗೆ ಮಾತಾಡಬೇಡಿ, ನ್ಯಾಯಪರ ಧರ್ಮಪರ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಅದರ ಮಧ್ಯೆಯಲ್ಲೇ ಕರ್ಕೊಂಡು ಜೈಲಿಗೆ ಹಾಕಿ ಆಯಿತು ಸರ್. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಹೋರಾಟಗಾರರಾಗಿರ್ತಾರೆ ಜಯಂತ್ ಅವರು ಹೇಳಿರ್ತಕ್ಕಂಥ ಮಾತು. ಈಗಾಗಲೇ ಬಂದಿರತಕ್ಕಂಥ ಸುಜಾತಾ ಭಟ್ ಅವರು ನಮಗೂ ಕೂಡ ಏನು ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಅದಷ್ಟನ್ನೇ ಹೇಳಿದ್ರು. ಸೊ ಅದನ್ನು ಕೂಡ ನಾವು ಇವ್ರದ್ದು ಸತ್ಯಾಂಶ ಇರ್ಬೋದೇನು ಅಂತ ನಂಬಿದ್ವಿ. ಆದರೆ ಈಗ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತದೆ. ಹೀಗಾಗಿ SIT ಅವರು ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಸತ್ಯ ಇದ್ರೆ ಹೊರಗೆ ಬರಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.